ದುರ್ಗಾ, ನಾನು ಭಯಪಟ್ಟವರಂತೆ ನನ್ನ ದೇವರನ್ನು ನೀವು ಹೇಳುವನೇ. ನಿನ್ನ ಬೇಟೆಗಾರನನ್ನು ಬಳಿಯಲ್ಲಿದ್ದಾಗ ಮರಣಕಾರನಾಗಿ ವಾದಿಯಲ್ಲಿ ತಪ್ಪಿಸಿರುವಾಗ ಆತನೇ ನಿನ್ನನ್ನು ನನ್ನ ರೆಕ್ಕೆಯಿಂದ ಒದ್ದಾಳಿಸಿ ಆತನ ಪಕ್ಷಿಗಳನ್ನು ಮರೆಯನ್ನು ಆಕ್ರಮಿಸಿಕೊಳ್ಳಿರಿ. ಆತನ ಸತ್ಯವೆಂದರೆ ನನಗೆ ಭಯವು ಉಂಟಾಗಿ ಗುರುನಾಗಿದ್ದೇನೆ. ಇರುಳು ಭಯ ಹುಟ್ಟುವಾಗ ಯಾವುದಕ್ಕೆ ಹಗಲು ಹಾರಿ ಬರುವ ಬಾಣಕ್ಕೆ ಕತ್ತಲೆಯಲ್ಲಿ ಬಿತ್ತರಿಸು. ಅಧಿಕಾರದಿಂದ ಮಧ್ಯಾಹ್ನದಿಂದ ಕೇಡಿಗೆ ಅಚಾರಕಾರವಿಲ್ಲ. ನನಗೆ ಮಗುಗಳಲ್ಲಿ 1000 ಜನರು, ನಿನ್ನ ಬಲಗಡೆ 10,000 ಜನರು ಸತ್ರು ಬಿದ್ದರೂ ನಿನಗೆ ತಪ್ಪಿದೆ. ನೀನು ಅದನ್ನು ಕಣ್ಣೀರನ್ನು ಕಂಡೆ. ದುಷ್ಟರಲ್ಲಿ ಪ್ರತಿದಾಡನೆಯಿಂದ ಉಂಟಾಗಿರುವುದಕ್ಕೆ ಸಾಕ್ಷಿಯಾಗಿರುವುದಷ್ಟೇ. ಯೆಹೋವನೇ ನನ್ನ ಶರಣ, ಪರಸ್ಥಾನವನ್ನು ನಿವಾಸಸ್ಥಾನದಲ್ಲಿ ಮಾಡಿಕೊಳ್ಳುತ್ತಿದ್ದೀಯಲ್ಲವೇ. ಯಾವ ಕೇಡು ನನಗೆ ಸಂಭವಿಸು, ಉಪದ್ರವದಿಂದ ಗುಂಡಾಕಾರವನ್ನು ಸಮೀಪದಲ್ಲಿ ಆರಬೇಡ. ನೀನು ಹೋಗಲು ನನ್ನನ್ನು ಕಾಯುವುದಕ್ಕೆ ಆತನು ನಿನ್ನನ್ನು ವಿಶೇಷವಾಗಿ ನನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲುಗಳಿಗಳಲ್ಲಿ ತಗಲುವಿರುವುದಿಲ್ಲ. ಅವನು ನಿನ್ನನ್ನು ಕೃಪೆಯಲ್ಲಿ ಎತ್ತಿಸಿಕೊಳ್ಳುತ್ತಾನೆ. ಸಿಂಹ ಗರ್ಜನೆಯಿಂದ ಮೇಲೆ ನಡೆಯುವಿರಿ. ಪ್ರಾಯದ ಸಿಂಹಾಸನವನ್ನು ಗಡಸನೆಯಿಂದ ಸುಟ್ಟು ಬಿಡಿರಿ. ಆತನು ನಮ್ಮಲ್ಲಿ ಆಕಸ್ಮಿಕವಾಗಿ ಅವನನ್ನು ತೃಪ್ತಿಸಿ ನನ್ನ ನಾಮವನ್ನು ಅರಿತವಾಗಿರುವುದು ಆತನನ್ನು ಉತ್ತರಿಸಿ ಅದನ್ನು ನನಗೆ ಮೊರೆಯಾಗಿರುವನೇ ಸತ್ತನಾಗಿ ಪಾಲಿಸುವನು. ಇಕ್ಕಟ್ಟಿನಿಂದ ತಿರುವಿದು ಅವನು ಕೃಪೆಯಿಂದ ಘನಪಡಿಸುತ್ತಾನೆ. ದೀರ್ಘಾಯುಷ್ಮಾನವನ್ನು ಆಕ್ರಮಿಸಿ ಅವನನ್ನು ದೃಷ್ಟಿಯಿಂದ ನನ್ನ ವಿಷಯವನ್ನು ರಕ್ಷಣವನ್ನು ತೋರಿಸುವುದು.